ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಬಿಬಿ ರೆಸಾರ್ಟ್ ಅನ್ನೋ ಟಾಸ್ಕ್ನ ಈ ವಾರ ಕೊಟ್ಟಿದ್ದಾರೆ. ಇದರಲ್ಲಿ 2 ತಂಡಗಳಾಗಿ ಡಿವೈಡ್ ಆಗಿದ್ದಾರೆ. ಯಾರೆಲ್ಲ ಇದ್ದಾರೆ ಅಂತ ನಾನು ಮುಂಚಿನ ವಿಡಿಯೋದಲ್ಲೇ ನಿಮಗೆ ತಿಳಿಸಿದ್ದೀನಿ. ಇನ್ನು ಈ ಟಾಸ್ಕಲ್ಲಿ ತ್ರಿವಿಕ್ರಮ್ ಭವ್ಯ ಅವರ ಟೀಮ್ ಅಂತೂ ಸಖತ್ತಾಗಿನೇ ಎಂಜಾಯ್ ಮಾಡಿಕೊಂಡು ಕೆಲಸನ ಮಾಡ್ತಿದ್ರು. ಅದರಲ್ಲಂತೂ ತುಂಬಾ ಎಂಟರ್ಟೈನ್ಮೆಂಟಿಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಅತಿಥಿಗಳಾಗಿದ್ದಂಥ ಮಂಜು ಅವರ ಟೀಮಲ್ಲಿ ಸ್ವಲ್ಪ ಕೋಪನೇ ಇತ್ತು ಅಂತಲೇ ಹೇಳ್ಬೋದು. ಎಲ್ಲನೂ ಕೋಪದಿಂದನೇ ಸ್ವಲ್ಪ ಇದು ಮಾಡಿದ್ರು. ಆದರೆ ರಜತ್ ಅವರಂತೂ ಮಂಜು ಅವರ ಬಟ್ಟೆನ ಒಗೆಯೋದ್ರ ಮೂಲಕ ಕೋಪನ ತೀರಿಸ್ಕೊಂಡ್ರು ಅಂತಲೇ ಹೇಳ್ಬೋದು. ಸ್ವಲ್ಪ ಮಂಜು ಅವರಿಂದ ಎಲ್ಲೋ ಟಾಸ್ಕ್ ಹಾಳಾಯ್ತಿತ್ತು ಅಂತ ಅನ್ನಿಸ್ತಿತ್ತು. ಹಾಗೆಯೇ ಈಗ ಟಾಸ್ಕ್ನಲ್ಲಿ 2ನೇ ಹಂತ ಅಂತಲೇ ಹೇಳ್ಬೋದು. ಅತಿಥಿಗಳು ಗ್ರಾಹಕರಾಗಿದ್ದಾರೆ, ಗ್ರಾಹಕರು ಅತಿಥಿಗಳಾಗಿದ್ದಾರೆ ಇಲ್ಲಿ. ಅಂದರೆ ಮೋಕ್ಷಿತಾ ಅವರ ಟೀಮ್ ಅವರೆಲ್ಲ ಏನು ಮಾಡಿದ್ರೋ ಅದನ್ನು ಈಗ ಮಂಜು ಅವರ ಟೀಮ್ ಮಾಡಬೇಕಾಗಿದೆ. ಮಂಜು ಅವರ ಟೀಮ್ ಅವರೆಲ್ಲ ಏನು ಮಾಡ್ತಿದ್ರೋ ಅದನ್ನು ಮೋಕ್ಷಿತಾ ಅವರ ಟೀಮ್ ಈಗ ಮಾಡಬೇಕಾಗಿರುವಂಥದ್ದು. ಇಲ್ಲಿ ರಜತ್ ಅವರು ಹನುಮಂತ ಮತ್ತು ಚೈತ್ರ ಅವ್ರನ್ನ ಬಿಡ್ತಾನೆ ಇಲ್ಲ. ಎಲ್ಲ ಕೆಲಸನೂ ಅವ್ರ ಕೈಲೇ ಮಾಡಿಸ್ಕೊಳ್ತಾ ಇದ್ದಾರೆ. ಗೋಳು ಇಟ್ಕೊಳ್ಳೋದ್ರಂತೂ ತುಂಬಾ ಮುಂದೆ ಇದ್ದಾರೆ. ರಜತ್ ಅಂತೂ ಗೊತ್ತಲ್ಲ ಮೊದಲೇ ಅವ್ರು ಯಾವ ರೀತಿ ಅಂತ. ಇನ್ನು ತ್ರಿವಿಕ್ರಮ್ ಅವರಂತೂ ಐಶ್ವರ್ಯ ಹತ್ರ ಎಲ್ಲ ಕೆಲಸನೂ ಮಾಡಿಸ್ತಾ ಇದ್ದಾರೆ. ತುಂಬ ನೋಡೋದಕ್ಕೆ ಅಯ್ಯೋ ಅನಿಸಿದ್ರು ಕೂಡ ಅವ್ರು ಬಿಡ್ತಾನೆ ಇಲ್ಲ. ಎಲ್ಲ ಕೆಲಸನೂ ಅವ್ರ ಕೈಲೇ ಮಾಡಿಸ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಮೋಕ್ಷಿತಾ ಅವರು ಮಂಜಣ್ಣ ಮತ್ತು ಗೌತಮಿನ ಬಿಡ್ತಾನೆ ಇಲ್ಲ. ಎಲ್ಲ ಕಡೆ ಅವ್ರ ಕೆಲಸನ ಮಾಡಿಸ್ಕೊಳ್ತಾ ಇದ್ದಾರೆ. ಕಾಲೊತ್ತದಿರ್ಬೋದು, ಕೈಯೊತ್ತದಿರ್ಬೋದು, ಎಲ್ಲ ಪ್ರತಿಯೊಂದು ಕೆಲಸನೂ ಮಂಜು ಮತ್ತು ಗೌತಮಿ ಅವ್ರ ಹತ್ರನೇ ಮೋಕ್ಷಿತಾ ಮತ್ತು ಭವ್ಯ ಅವರು ಕೂಡ ಮಾಡಿಸ್ತಾ ಇದ್ದಾರೆ. ಇದೊಂಥರ ರಿವೆಂಜ್ ತೀರಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮಂಜು ಅವರು ಯಾವ ರೀತಿ ಕೆಟ್ಟದಾಗಿ ನಡ್ಕೊಂಡಿದ್ರೋ ಅದಕ್ಕಿಂತ ತುಂಬಾ ಇದಾಗಿ ರಜತ್ ಅವರು ಕೂಡ ಇಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ವಾರದ ಕೊನೆಯಲ್ಲಿ ಇದಕ್ಕೆ ಪರಿಣಾಮ ಬೀಳುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಚೆನ್ನಾಗಿ ಆಡಿದ್ರು, ಯಾರೆಲ್ಲ ಆಡಲಿಲ್ಲ ಅನ್ನೋದು ವಾರದ ಕೊನೆಯಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಕ್ಯಾಪ್ಟನ್ಸಿ ಟಾಸ್ಕು ಕೂಡ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಟಾಸ್ಕಲ್ಲಿ ತುಂಬಾ ಚೆನ್ನಾಗಿ ಆಟವಾಡಿದ್ದು ಅಂದರೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ತ್ರಿವಿಕ್ರಮ್ ಭವ್ಯ ಮತ್ತು ತ್ರಿವಿಕ್ರಮ್ ಮೋಕ್ಷಿತಾ ಇಬ್ಬರಲ್ಲಿ ಯಾವ ಜೋಡಿ ಚೆನ್ನಾಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.